ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಸುಮಾರು 10 ರಿಂದ 15 ಲಕ್ಷ ರೂಗಳಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಲಾಯಿತು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಇಂದು ಸಣ್ಣ ಮಕ್ಕಳ ಅಂಗನವಾಡಿ ಉದ್ಘಾಟನೆ ಮಾಡಿದ್ದೇವೆ. ನಗರದಲ್ಲಿ ಇನ್ನು ಸುಮಾರು 2 ಅಂಗನವಾಡಿ ಕಟ್ಟಡ ಆಗಬೇಕಾಗಿದೆ. ಸುಭಾಷ್ ನಗರ ಮತ್ತು ಕಾಯಿಪೇಟೆಯಲ್ಲಿ ಈ ಭಾಗಕ್ಕೆ ಅಂಗನವಾಡಿ ಕಟ್ಟಡಗಳು ಇಲ್ಲ. ಅತಿ ಶೀಘ್ರದಲ್ಲೇ 2 ಕಟ್ಟಡಗಳನ್ನು ನಿರ್ಮಿಸಿ ಉದ್ಘಾಟನೆ ಮಾಡಲಾಗುವುದು. ತಾಲೂಕಿನಲ್ಲಿ ಸುಮಾರು 95 ಅಂಗನವಾಡಿ ಕಟ್ಟಡಗಳು ಇದ್ದಾವೆ ಎಂದು ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳು ಅಧಿಕ ಒತ್ತಡ ಕೊಟ್ಟರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನೀವುಗಳು ಯಾರು ಹೆದರಬೇಡಿ. ಮೈಕ್ರೋ ಫೈನಾನ್ಸ್ನ ವ್ಯಕ್ತಿಗಳು ಯಾವಾಗ ಬೇಕು ಅವಾಗ ಮನೆ ಬಾಗಿಲಿಗೆ ಬಂದು ಹೆದರಿಸೋದು, ಬಾಯಿಗೆ ಬಂದಂತೆ ಬೈಯೋದು ಮಾಡಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಆರತಿ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾ, ಜಗನ್ನಾಥ್, ಅಣ್ಣಪ್ಪ ಸ್ವಾಮಿ, ಶಿವಕುಮಾರ್ ಮುಂತಾದವರು ಇದ್ದರು. ನಗರದಲ್ಲಿ ಇನ್ನೂ ಕೂಡ ಒಂದು 2 ಅಂಗನವಾಡಿ ಕಟ್ಟಡಗಳಾಗಬೇಕು. ಇಲ್ಲಿ ಸುಭಾಷ್ ನಗರದ ಒಂದಾಗಬೇಕಾಗಿದೆ, ಅವೆಲ್ಲ ಸೇರಿ ಸುಮಾರು ಗಡಿ ಬಾಜಿ 95 ಅಂಗನವಾಡಿ ಕಟ್ಟಡಗಳನ್ನ ಮೊದಲು ಲ್ಯಾಂಡ್ ಆರ್ಮಿಗೆ ಕೊಟ್ಟಿದ್ರು. ಈಗೇನೋ ಮಂತ್ರಿಗಳು ಚೇಂಜ್ ಮಾಡಿ ಕಲಿಸಿಕೆಯನ್ನು ಕೊಟ್ಟವ್ರೆ. ಈ ಶೀಘ್ರದಲ್ಲೇ ಅವೆಲ್ಲವೂ ಕೂಡ ತಾಲೂಕಿನಲ್ಲಿ 95 ಅಂಗನವಾಡಿ ಹೊಸ ಕಟ್ಟಡಗಳನ್ನ ಹಾಕಿದ್ರು. ಅವೆಲ್ಲವೂ ಕೂಡ ಪ್ರಾರಂಭ ಮಾಡ್ತಾರೆ. ಸರ್, ತಾಲೂಕಲ್ಲಿ ಗಮನಕ್ಕೆ ಬಂದಿದೆ. ಅವರು ಅಲ್ಲೇ ಆಕ್ಷನ್ ತಗೊಂಡವ್ರು. ಯಾರು ಆ ಥರ ಯಾರಾದರೂ ತೊಂದರೆ ಕೊಟ್ಟರೆ ಮನೆ ಗಲಾಟೆ ಮಾಡೋದು, ಗಾಡಿ ಏನಾದ್ರು ಯಾರು ಅದಕ್ಕೆ ಒಳಪಡ್ತಾರೋ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ ಆಕ್ಷನ್ ತಗೋಕ್ಕೆ ನಾವು ಕೂಡ ಪೊಲೀಸ್ ಹೇಳಿದ್ದೀವಿ. ಸರ್ಕಾರ ಅದಕ್ಕೆ ಆದೇಶ ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ ಒಂದು ಕೈಗೊಳ್ಳಕ್ಕೆ ಹೇಳಿದ್ದಾರೆ.